ನಮಸ್ಕಾರ. ಟಿವಿ 9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಬ್ಲಾಕ್ ಬಸ್ಟರ್ ಭಾನುವಾರಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗ್ತಿದ್ದೀವಿ. ಯಾಕಂದರೆ ICC ಟೂರ್ನಮೆಂಟ್ನ ಫೈನಲ್ ಒಂದು ಅಂತಂದರೆ ಎಲ್ಲಿಲ್ಲದಂಥ ಕ್ಯೂರಿಯಾಸಿಟಿ ಇದೆ. ಕಳೆದ 2 ವರ್ಷ ನಾವು ಗಮನಿಸಿದ್ರೆ 2023 ODI ವರ್ಲ್ಡ್ ಕಪ್ ಏಕದಿನ ವರ್ಲ್ಡ್ ಕಪ್ನ ಫಿನಾಲೆಗೆ ನಾವು ಹೋಗಿದ್ವಿ. ಆಸ್ಟ್ರೇಲಿಯಾ ವಿರುದ್ಧ ನಾವು ಸೋತಂಥದ್ದು ಇವತ್ತಿಗೂ ಕೂಡ ಕಾಡ್ತಾ ಇದೆ. ಆದರೆ ಆ ನೋವೇನಿದೆ ಅದು 2024ರ T20 ವರ್ಲ್ಡ್ ಕಪ್ಪಲ್ಲಿ ನಾವು ಗೆಲ್ಲೋ ಮೂಲಕ ಆ ನೋವನ್ನು ನಾವು ಮರಿತಾ ಬಂದ್ವಿ. ಈಗ ಮತ್ತೊಂದು ICC ಟೂರ್ನಮೆಂಟ್ನ ಫಿನಾಲೆಯನ್ನು ನಾವು ತಲುಪಿದ್ದೀವಿ. ಅದು ಭಾನುವಾರದ ಬ್ಲಾಕ್ ಬಸ್ಟರ್. ನಾನು ಆಗಲೇ ಹೇಳಿದ ಹಾಗೆ ಭಾರತ ಮತ್ತು ನ್ಯೂಜಿಲೆಂಡ್ ವಿರುದ್ಧ ನಡೀತಾ ಇದೆ. ಆದರೆ ಈ ಬಾರಿ ನಾವು ಆಡ್ತಾ ಇರೋದು ದುಬೈನಲ್ಲಿ ಎಲ್ಲ ಮ್ಯಾಚ್ಗಳನ್ನು ಕೂಡ ನಾವು ಗೆದ್ಕೊಂಡು ಬಂದಿದ್ದೀವಿ. ಆದರೆ ನಾವು ICC ಟೂರ್ನಮೆಂಟ್ಗಳಂದಾಗ ಬಹುತೇಕ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು ಆಸ್ಟ್ರೇಲಿಯಾದಂಥ ಟೀಮ್ ಬರುತ್ತೆ, ಅಥವಾ ಪಾಕಿಸ್ತಾನ ಅಂತ ಟೀಮ್ ನಾವು ಹಿಂದೆ ICC ಫಿನಾಲೆಯಲ್ಲಿ ಆಡಿದ್ದೀವಿ, ಶ್ರೀಲಂಕಾನ ಆಡಿದ್ದೀವಿ T20 ವರ್ಲ್ಡ್ ಕಪ್ಪಲ್ಲಿ. ಆದರೆ ಈ ಒಂದು ಟೂರ್ನಮೆಂಟ್ ಏನು ICC ಚಾಂಪಿಯನ್ಸ್ ಟ್ರೋಫಿಲಿ ನ್ಯೂಜಿಲೆಂಡ್ ಬರುತ್ತೆ ಅಂತ ನಾವು ಈ ಮೊದಲಿಗೆ ಆರಂಭ ಆದಾಗ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನ್ಯೂಜಿಲೆಂಡ್ ಆಡಿದಂಥ ರೀತಿ, ಅದರಲ್ಲೂ ಆಸ್ಟ್ರೇಲಿಯಾ ವಿರುದ್ಧ ಅವರು ಸೆಮಿಫೈನಲ್ನಲ್ಲಿ ಹೇಗೆ ಅವರು ಆಡ್ತಾ ಬಂದರು, ಅದಾದಮೇಲೆ ಹೇಗೆ ಇಂಗ್ಲೆಂಡ್ ವಿರುದ್ಧ ಲೀಗ್ನಲ್ಲಿ ಆಡಿದಂಥ ರೀತಿ, ನಾವು ಏನು ನಮ್ಮ ಗ್ರೂಪ್ ಎನಲ್ಲಿ ನ್ಯೂಜಿಲೆಂಡನ್ನು ಸೋಲಿಸ್ತಾ ಎಲ್ಲೂ ಕೂಡ ನಾವು ಸೋಲೇ ಇಲ್ಲ. ಇಡೀ ಒಂದು ಟೂರ್ನಮೆಂಟ್ ನಾವು ನೋಡ್ತಾ ಹೋದರೆ ಎಲ್ಲೂ ಕೂಡ ನಾವು ಸೋಲಿಲ್ಲ. ಭಾಳ ಮುಖ್ಯವಾಗಿ ಸೌತ್ ಆಫ್ರಿಕಾನ ಅವರು ಸೋಲ್ಸಂಥ ರೀತಿ. ಆಗಲೇ ನಾನು ಈ ಸೆಮಿಫೈನಲ್ ಬಗ್ಗೆ ಮಾತನಾಡ್ತಾ ಇದ್ದೆ. ನ್ಯೂಜಿಲೆಂಡ್ ಹೇಗೆ ಎಲ್ಲಿವರೆಗೂ ಅವರು ಬಂದರು, ಸೆಮಿಫೈನಲ್ಗೆ ಬಂದ ನಂತರ ಅವರ ಆಟ ಹೇಗೆ ಬದಲಾಯಿತು ಅಂತ. ಮಾರ್ಚ್ 2ನೇ ತಾರೀಕು ಗ್ರೂಪ್ ಎ ಲೀಗ್ ಮ್ಯಾಚಲ್ಲಿ ನಾವು ಇದೇ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿದ್ದೀವಿ. ಸೊ ಹಾಗಾಗಿ ನಾವು ಕೂಡಲೇ ಅದನ್ನು ಭಾಳ ಗ್ರಾಂಟೆಡ್ ಆಗಿ ತಗೊಳ್ಳೋಕ್ಕಾಗಲ್ಲ. ಯಾಕಂದರೆ ಫೈನಲಲ್ಲಿ ನಾವು ಹಿಂದಿನ ಏನೇ ನಾವು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಕೂಡ ಫೈನಲ್ ಅಂದಾಗ ಫೈನಲ್ ಪ್ರೆಷರ್ ಇದ್ದೇ ಇರುತ್ತೆ. ಆದರೆ ಈ ಟೂರ್ನಮೆಂಟ್ಸ್ ಆಗಿರುವಂಥ ರೀತಿ ನೋಡಿದ್ರೆ ಭಾರತಕ್ಕೆ ಆ ಫೈನಲ್ ಪ್ರೆಷರ್ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾದರೆ ಬನ್ನಿ, ನ್ಯೂಜಿಲೆಂಡ್ ಮತ್ತು ಇಂಡಿಯಾ ಇದುವರೆಗೆ ICC ಟೂರ್ನಮೆಂಟ್ನ ಮ್ಯಾಚ್ಗಳಲ್ಲಿ ಎಷ್ಟು ಸಾರಿ ಮುಖಾಮುಖಿ ಆಗಿದೆ, ಎಷ್ಟು ನಾವು ಗೆದ್ದಿದ್ದೀವಿ, ಏನೇನು ಆಗಿತ್ತು ಹಿಂದೆ, ಚಾಂಪಿಯನ್ಸ್ ಟ್ರೋಫಿಲೇ ನ್ಯೂಜಿಲೆಂಡನ್ನು ನಾವು ಹಿಂದೆ ಆಡಿದಾಗ ಏನೆಲ್ಲ ಆಗಿತ್ತು ಅದರ ಬಗ್ಗೆ ಮಾತನಾಡೋಣ. ಜೊತೆಗೆ ಇನ್ನೊಂದು ವಿಚಾರ ನಾವಿಲ್ಲಿ ಮಾತನಾಡಲೇಬೇಕು. ಅದೇನು ಅಂತಂದರೆ ಭಾರತಕ್ಕೆ ಏನು ಚಾಲೆಂಜ್ ಆಗುತ್ತೆ, ಭಾರತದ ಪ್ಲಸ್ ಪಾಯಿಂಟ್ ಏನು, ಬ್ಯಾಟಿಂಗ್ ಲೈನಪ್ಪಲ್ಲಿ ಬೌಲಿಂಗಲ್ಲಿ ಏನು ಪ್ಲಸ್ ಆಗುತ್ತೆ, ಹಾಗೆ ನ್ಯೂಜಿಲೆಂಡ್ ಪ್ಲಸ್ ಪಾಯಿಂಟ್ ಅವರ ಬ್ಯಾಟಿಂಗಲ್ಲಿ ಏನು ಪ್ಲಸ್ ಇದೆ, ಬೌಲಿಂಗಲ್ಲಿ ಪ್ಲಸ್ ಏನಿದೆ, ಅದನ್ನು ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಇದುವರೆಗೆ ನಾವು ICC ಟೂರ್ನಮೆಂಟ್ಗಳಲ್ಲಿ ಎಷ್ಟು ಬಾರಿ ಮುಖಾಮುಖಿ ಆಗಿದ್ದೀವಿ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ನಾವು ಟೋಟಲ್ ಓವರಾಲ್ ಒನ್ ಡೇ ಫಾರ್ಮ್ಯಾಟಲ್ಲಿ ನ್ಯೂಜಿಲೆಂಡ್ ವಿರುದ್ಧ 119 ಮ್ಯಾಚನ್ನು ಆಡಿದ್ದೀವಿ. ಅದರಲ್ಲಿ 60 ಮ್ಯಾಚನ್ನು ಇಂಡಿಯಾ ಗೆದ್ದಿದೆ, 51 ಮ್ಯಾಚನ್ನು ನ್ಯೂಜಿಲೆಂಡ್ ಗೆದ್ದಿದೆ. ಹಾಗಾಗಿ ಈ ಓವರಾಲ್ ಹೆಡ್ ಟು ಹೆಡ್ ಒಂದು ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನಾವೇ ಮುಂಚೂಣಿಯಲ್ಲಿದ್ದೀವಿ 60 ಮ್ಯಾಚನ್ನು ಗೆಲ್ಲೋ ಮೂಲಕ. ಇದು ಓವರಾಲ್ ODI ಫಾರ್ಮ್ಯಾಟ್ನ ಮುಖಾಮುಖಿ ಆಯಿತು. ಹಾಗಾದರೆ ಬನ್ನಿ, ICC ನಾಕೌಟ್ ಸ್ಟೇಜ್ನಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಇದೆ ಅಂತ. ನಾವು ಫಾರ್ ದ ಫಸ್ಟ್ ಟೈಮ್ ಇವರ ವಿರುದ್ಧ ಆಡಿದ್ದು 2000 ನೈರೋಬಿಯಲ್ಲಿ ಆಡಿದಂಥ ಮ್ಯಾಚ್ ಅದು ಕೂಡ ಚಾಂಪಿಯನ್ಸ್ ಟ್ರೋಫಿಯ ಫಿನಾಲೆ. ಆ ಫೈನಲಲ್ಲಿ ಅಕ್ಟೋಬರ್ 15ನೇ ತಾರೀಕು 2000 ನಾವು ಮುಖಾಮುಖಿ ಆದ್ವಿ. ಸೊ ಆವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದ್ರಾವಿಡ್, ಗಂಗೂಲಿ, ಸಚಿನ್ ಇಂಥ ಘಟಾನುಘಟಿಗಳಿದ್ದಂಥ ಸಮಯ ಇದು. ಅವರ ಟೀಮ್ನಲ್ಲೂ ಕೂಡ ಸ್ಟೀಫನ್ ಫ್ಲೆಮಿಂಗ್ ಇದ್ದರು, ಕ್ರಿಸ್ ಗೇಲ್ಸ್ ಇದ್ದರು. ಇಂಥ ಘಟಾನುಘಟಿ ಬ್ಯಾಟ್ಸ್ಮನ್ ಆಲ್ರೌಂಡರ್ಸ್ ಇದ್ದಂಥ ನ್ಯೂಜಿಲೆಂಡ್ ಟೀಮ್ ಮುಖಾಮುಖಿ ಆದ್ವಿ. ಸೊ ಸೌರವ್ ಗಂಗೂಲಿ ಮತ್ತು ಸ್ಟೀಫನ್ ಫ್ಲೆಮಿಂಗ್ 2 ಟೀಮ್ಗಳ ಕ್ಯಾಪ್ಟನ್ಗಳಾಗಿದ್ದರು. ಸೊ ಮೊದಲಿಗೆ ನ್ಯೂಜಿಲೆಂಡ್ ಟಾಸನ್ನು ಗೆಲ್ಲುತ್ತೆ, ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಗಂಗೂಲಿ ಅವರು ಆ ಮ್ಯಾಚಲ್ಲಿ 117 ರನ್ ಗಳಿಸಿದ್ರು. ಹಾಗೆ ಸಚಿನ್ ತೆಂಡೂಲ್ಕರ್ 69 ರನ್ ಗಳಿಸಿದ್ರು. ಸೊ ನಮ್ಮ ಟೋಟಲ್ ಬಂದು 264 2000 ಚಾಂಪಿಯನ್ಸ್ ಟ್ರೋಫಿಯ ಫಿನಾಲೆಯಲ್ಲಿ. ಸೊ ಅದರಲ್ಲಿ 265 ಏನು ಚೇಸ್ ಮಾಡ್ತಾ ಅವರು 266 ಹೊಡಿಬೇಕಾಗಿತ್ತು. ಅವರ 6 ವಿಕೆಟ್ ಹೋಗುತ್ತೆ 132 ರನ್ಗೆ. ಆಗ ಆಡಿದಂಥವ್ರೆ ಕ್ರಿಸ್ ಗೇಲ್ಸ್ 102 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿತಾರೆ. ಕ್ರಿಸ್ ಗೇಲ್ಸ್ ಹಾಗೆ ಕ್ರಿಸ್ ಹ್ಯಾರಿಸ್, ಭಾಳ ವರ್ಷಗಳಿಂದ ಈ ಕ್ರಿಕೆಟ್ ಫಾಲೋ ಮಾಡೋರಿಗೆ 2 ಹೆಸರುಗಳು ಕೂಡ ಭಾಳ ಚಿರಪರಿಚಿತ. ಇಬ್ಬರೂ ಕೂಡ ಇನ್ನು 2 ಬಾಲ್ ಬಾಕಿ ಇರೋ ಹಾಗೆ ICC ಚಾಂಪಿಯನ್ಸ್ ಟ್ರೋಫಿ 25 ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ನಮ್ಮನ್ನು ಸೋಲಿಸಿತ್ತು. ಇದು ನಮ್ಮ ಮೊದಲ ಮುಖಾಮುಖಿ ನಾಕೌಟ್ ಹಂತದಲ್ಲಿ ನ್ಯೂಜಿಲೆಂಡ್ ಜೊತೆಗೆ. ಅದಾದಮೇಲೆ ನಾವು ಮುಖಾಮುಖಿ ಆಗಿದ್ದು ಒಂದು ದೊಡ್ಡ ಮ್ಯಾಚ್ ಅಂತಂದರೆ ನಿಮಗೆಲ್ಲ ನೆನಪಿರುವಂಥ ಮ್ಯಾಚ್ ಅದು. ಈಗಲೂ ಕೂಡ ನಮಗೆಲ್ಲ ಹಾರ್ಟ್ ಬ್ರೇಕ್ ಆಗುತ್ತೆ ಆ ಮ್ಯಾಚನ್ನು ನೆನೆಸ್ಕೊಂಡ್ರೆ. 2019 ನ್ಯೂಜಿಲೆಂಡ್ ವಿರುದ್ಧ ನಾವು ODI ವರ್ಲ್ಡ್ ಕಪ್ನಲ್ಲಿ ಏನು ಫೇಸ್ ಟು ಫೇಸ್ ಆಗ್ತೀವಿ, ಆ ಮ್ಯಾಚ್ ಅದು ಫಸ್ಟ್ ಸೆಮಿಫೈನಲ್. ಅದರಲ್ಲಿ ನ್ಯೂಜಿಲೆಂಡ್ನ ಕ್ಯಾಪ್ಟನ್ ಕೇನ್ ವಿಲಿಯಮ್ಸನ್, ನಮ್ಮ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ. ಸೊ ಆ ಮ್ಯಾಚಲ್ಲಿ ಟಾಸ್ ವಿನ್ ಆಗಿ ನ್ಯೂಜಿಲೆಂಡ್ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಅದರಲ್ಲಿ 239 8 ವಿಕೆಟ್ಗಳ ನಷ್ಟಕ್ಕೆ ನ್ಯೂಜಿಲೆಂಡ್ ಗಳಿಸುತ್ತೆ. ಅವತ್ತು ಕೇನ್ ವಿಲಿಯಮ್ಸನ್ 67, ರಾಸ್ ಟೇಲರ್ 74 ರನ್ ಗಳಿಸ್ತಾರೆ. ಸೊ ಅದಾದಮೇಲೆ ನಾವು 240 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಧೋನಿಯವರ ಆ ಎಪಿಕ್ ರನ್ಔಟ್, ಮಾರ್ಟಿನ್ ಗಪ್ಟಿಲ್ ಏನು ಥ್ರೋ ಮಾಡ್ತಾರೆ, ಒಂದು ಜಸ್ಟ್ ಇಂಚಸಲ್ಲಿ ಧೋನಿ ರನ್ಔಟ್ ಆಗ್ತಾರೆ. ಸೊ ಆ ಮ್ಯಾಚ್ ಅದು 92ಕ್ಕೆ ನಮ್ಮ 6 ವಿಕೆಟ್ ಹೋಗಿರುತ್ತೆ. ಆಗ ಮಿಡ್ಲಲ್ಲಿ ಇದ್ದಿದ್ದೆ MS ಧೋನಿ ಹಾಗೆ ರವೀಂದ್ರ ಜಡೇಜಾ.
ಆ ಮ್ಯಾಚಲ್ಲಿ ಧೋನಿ 50 ರನ್ ಗಳಿಸಿದ್ರೆ ಜಡೇಜಾ 77 ರನ್ ಗಳಿಸಿದ್ರು. ಆದರೆ ಆ ಒಂದು ರನ್ಔಟ್ ಇವಾಗಲೂ ಕೂಡ ಪಿಕ್ಚರ್ಗಳು ಕಣ್ಮುಂದೆ ಇದೆ. ಹೇಗೆ ಗಪ್ತಿಲ್ ಥ್ರೋ ಮಾಡಿದ್ರು, ಧೋನಿ ರನ್ಔಟ್ ಆಗ್ತಾರೆ. ಸೊ ಅಲ್ಲಿಗೆ ಮ್ಯಾಚ್ ಕಂಪ್ಲೀಟ್ ಆಗಿ ನಾವು ಕಳ್ಕೊತೀವಿ. ಕೊನೆಯದಾಗಿ ನಾವು 221 ರನ್ಗೆ ಆಲ್ಔಟ್ ಆಗಿ 18 ರನ್ಗಳಿಂದ ನಾವು ಸೋಲನ್ನು ಕಾಣ್ತೀವಿ. ಸೊ ಇದು ನಾವು ಮೇಜರ್ ಆಗಿ ICCಯ ಈ ನಾಕೌಟ್ ಹಂತದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಾವು ಆಡಿರುವಂಥ ಮ್ಯಾಚ್ಗಳು. ಮತ್ತೊಮ್ಮೆ ಈಗ ನಾಕೌಟಲ್ಲಿ ಅಂದರೆ ಫೈನಲಲ್ಲಿ ಮುಖಾಮುಖಿ ಆಗ್ತಾ ಇದ್ದೀವಿ. ನಾನಾಗಲೇ ಹೇಳಿದೆ ಒಂದು 8 ದಿನಗಳ ಹಿಂದೆ, ಅದು ಮಾರ್ಚ್ 2ನೇ ತಾರೀಕು, 7 ದಿನ ಹಿಂದೆ ನಾವು ಅವ್ರ ಮೇಲೇ ಮ್ಯಾಚ್ ಆಡಿದ್ವಿ. ಭಾಳ ಈಸಿಯಾಗಿ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿಯನ್ನು ಭಾರತ ಗಳಿಸಿದೆ ಅಂತ. ಬಟ್ ಫೈನಲ್ ಅಂದರೆ ಫೈನಲ್, ಆ ಒಂದು ಲೆಕ್ಕಾಚಾರನೇ ಬೇರೆ ರೀತಿಯಾಗಿರುತ್ತೆ. ಬನ್ನಿ ಹಾಗಾದರೆ ನಮಗೆ ಅವರ ಟೀಮಲ್ಲಿ ಯಾರು ಥ್ರೆಟ್ ಆಗ್ತಾರೆ ಅಂತ ನಾವು ನೋಡೋಣ. ಬ್ಯಾಟಿಂಗ್ ಲೈನಪ್ ಬಗ್ಗೆ ಮಾತನಾಡಬೇಕು ಅಂತಂದರೆ ವಿಲ್ ಯಂಗ್ ಅವರ ಓಪನರ್. ಆದರೆ ಸದ್ಯಕ್ಕೆ ನಾವು ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ವಿಲ್ ಯಂಗ್ ಅಂಥ ಫಾರ್ಮಲ್ ಇಲ್ಲ. ಹಾಗಾಗಿ ನಾಳೆ ಅವರು ಅಂಥ ದೊಡ್ಡ ಥ್ರೆಟ್ ಆಗ್ತಾರೆ ಅಂತ ನಮಗೇನು ಅನಿಸ್ತಾ ಇಲ್ಲ ಸದ್ಯಕ್ಕೆ. ಬಟ್ ಸ್ಟಿಲ್ ಯಾವ ಇಂಡಿಯಾದ ಮೇಲೆ ಯಾವ ಬ್ಯಾಟ್ಸ್ಮನ್ ಯಾವ ಟೈಮಲ್ಲಿ ಫಾರ್ಮಿಗೆ ಬರ್ತಾರೆ ಅನ್ನೋದು ಭಾಳ ಹೇಳೋಕ್ಕಾಗಲ್ಲ. ಯಾರೋ ಒಬ್ಬ ಗೊತ್ತಿಲ್ಲದಿರುವಂಥ ಪ್ಲೇಯರ್ ಬಂದು ಆಡುವಂಥ ಚಾನ್ಸಸ್ ಇದೆ. ಸೊ ಆ ಕಾರಣಕ್ಕೆ ನ್ಯೂಜಿಲೆಂಡ್ನಲ್ಲಿ ವಿಲ್ ಯಂಗ್ ಅವರ ಜೊತೆಗೆ ನಮಗೆ ಭಾಳ ಥ್ರೆಟ್ ಆಗೋದು ಅಂತಂದರೆ ಕೇನ್ ವಿಲಿಯಮ್ಸನ್ ಅವ್ರನ್ನ ನಾವು ಆದಷ್ಟು ಬೇಗ ಔಟ್ ಮಾಡಿದ್ರೆ ನಮಗೆ ಹೆಚ್ಚು ಗೆಲುವಿನ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನ್ಯೂಜಿಲೆಂಡ್ಗೆ ದೊಡ್ಡ ಒಂದು ಪವರ್ ಅಂತಂದರೆ ಅದು ಕೇನ್ ವಿಲಿಯಮ್ಸನ್. ಹಾಗೆ ನೆಕ್ಸ್ಟ್ ಬಂದು ಭಾಳ ಮುಖ್ಯವಾಗಿ ರಚಿನ್ ರವೀಂದ್ರ. ಲಾಸ್ಟ್ ಮ್ಯಾಚಲ್ಲೂ ಕೂಡ 100 ಗಳಿಸಿದ್ದಾರೆ. ಇಂಡಿಯಾದ ಮೇಲಂತೂ ರಚಿನ್ ರವೀಂದ್ರ ಪಕ್ಕಾ ಆಡೇ ಆಡ್ತಾರೆ, ಆ ರೀತಿಯಾದಂಥ ಲೆಕ್ಕಾಚಾರ ಇರುತ್ತೆ. ಇನ್ನು ಡ್ಯಾರೆಲ್ ಮಿಚೆಲ್ ಅವರು ಕೂಡ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ಜೊತೆಗೆ ನೀವು ನೆನಪಿರ್ಬೋದು, ನಾವು ಹಿಂದೆ ನ್ಯೂಜಿಲೆಂಡ್ನ ಫೇಸ್ ಮಾಡಿದಾಗ ಬೇರೆ ಬೇರೆ ಹಂತದಲ್ಲಿ ಡ್ಯಾರೆಲ್ ಮಿಚೆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಂಡಿಯಾ ಮೇಲೆ. ಇದರ ಜೊತೆಗೆ ಟಾಮ್ ಲಾಥಮ್ ಟೆಸ್ಟ್ ಫಾರ್ಮೆಟಲ್ಲಿ ಚೆನ್ನಾಗಿ ಆಡಿದ್ದಾರೆ ಇಂಡಿಯಾ ಮೇಲೆ. ಆದರೆ ಒನ್ ಡೇ ಅಂತ ಬಂದಾಗ ಸ್ಟಿಲ್ ಇಂಥ ಹಂತದಲ್ಲಿ ಅವ್ರು ಆಡಿಲ್ಲ. ಹಾಗಾಗಿ ಲಥಮ್ ಏನಂತ ದೊಡ್ಡ ಒಂದು ಥ್ರೆಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇನ್ನೊಬ್ಬ ನಾವು ಭಾಳ ಗಮನಿಸಬೇಕು, ಅದು ಗ್ಲೆನ್ ಫಿಲಿಪ್ಸ್ ಫೀಲ್ಡಿಂಗಲ್ಲಂತೂ ಅದ್ಭುತ. ಮೊನ್ನೆಯಷ್ಟೇ ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಹಿಡಿದಿದ್ದನ್ನು ನೀವು ನೋಡಿದ್ರಿ. ಅದಾದಮೇಲೆ ಮೈಕಲ್ ಬ್ರೇಸ್ವೆಲ್ ಇನ್ನೂ ಕೂಡ ಈ ಟೂರ್ನಮೆಂಟಲ್ಲಿ ಬೌಲಿಂಗಲ್ಲಿ ಓಕೆ, ಬಟ್ ಬ್ಯಾಟಿಂಗ್ ಅಷ್ಟಾಗಿ ಅವ್ರ ಕಡೆಯಿಂದ ಬಂದಿಲ್ಲ. ಸೊ ಇದು ಅವರ ಬ್ಯಾಟಿಂಗ್ ನಮಗೆ ಯಾರ್ಯಾರು ಥ್ರೆಟ್ ಆಗ್ಬೋದು ಅಂತಂದರೆ, ಒಂದು ರಚಿನ್ ರವೀಂದ್ರ, 2 ಕೇನ್ ವಿಲಿಯಮ್ಸನ್, ಮತ್ತೊಂದು ಭಾಳ ಮುಖ್ಯವಾಗಿ ಡ್ಯಾರೆಲ್ ಮಿಚೆಲ್. ಈ 3 ಜನರನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಬೌಲಿಂಗ್ ಅಂತ ಬಂದರೆ ಮ್ಯಾಟ್ ಹೆನ್ರಿ ಲಾಸ್ಟ್ ಮ್ಯಾಚಲ್ಲಿ 5 ವಿಕೆಟನ್ನು ಪಡೆದಿದ್ರು. ಒಂದು ಸುದ್ದಿ ಇದೆ, ಅವ್ರು ಏನೋ ಸ್ವಲ್ಪ ಇಂಜುರಿಯಿಂದ ಬಳಲ್ತಾ ಇದ್ದಾರೆ. ಏನಾದರೂ ಆಡ್ತಾರಾ ಇಲ್ವಾ ಅನ್ನೋ ಬಗ್ಗೆ ಪ್ರಶ್ನೆ. ಒಂದು ವೇಳೆ ಅವ್ರು ಆಡದೆ ಹೋದರೆ ನಮಗದೊಂದು ದೊಡ್ಡ ಬೂಸ್ಟ್ ಆಗುತ್ತೆ. ಬಟ್ ನಾವು ಇಂಜುರಿ ಆಗಲಿ ಯಾರೊಬ್ಬ ಪ್ಲೇಯರ್ ಆಡದೇ ಇರಲಿ ಅಂತ ಬಯಸೋದು ಬೇಡ. ನಮ್ಮ ಸ್ಟ್ರೆಂತಿಗೆ ನಾವು ಆಡಿದ್ರೆ ಖಂಡಿತ ನಾಳೆ ನಾವು ಆರಾಮಾಗಿ ವಿನ್ ಆಗ್ತೀವಿ, ನಮ್ಮ ಸ್ಟ್ರೆಂತಿಗೆ ಆಡಿದ್ರೆ. ಸೊ ಇದು ಸದ್ಯಕ್ಕಿರುವಂಥ ಥ್ರೆಟ್. ಸ್ಪಿನ್ ಅಂತ ಬಂದಾಗ, ಯಾಕಂದರೆ ದುಬೈ ಪಿಚ್ ನಿಮಗೆ ಗೊತ್ತು, ಸ್ವಲ್ಪ ಸ್ಟಾಪ್ ಆಗಿ ಬರುತ್ತೆ ಬಾಲ್, ಅಷ್ಟು ಈಸಿಯಾಗಿ ಬ್ಯಾಟಿಗೆ ಬರಲ್ಲ. ಸೊ ಹಾಗಾಗಿ ಸ್ಯಾಂಟ್ನರ್, ರಚಿನ್ ರವೀಂದ್ರ ಇವರಿಬ್ಬರು ಭಾಳ ಮುಖ್ಯ ಆಗ್ತಾರೆ ನಮಗೆ ಸ್ಪಿನ್ ಅಂತ ಬಂದಾಗ. ಇವ್ರನ್ನ ನಾವು ಟ್ಯಾಕಲ್ ಮಾಡಿದ್ರೆ ಖಂಡಿತ ನಾಳೆ ಒಳ್ಳೆ ಸ್ಕೋರನ್ನು ಗಳಿಸ್ಬೋದು. ಸೊ ನಾವು ಟೀಮ್ ಇಂಡಿಯಾ ಬಗ್ಗೆ ಮಾತನಾಡೋಣ. ಟೀಮ್ ಇಂಡಿಯಾದ ಅನ್ಚೇಂಜ್ ಸೈಡ್ ಇರುತ್ತೆ. ಯಾಕಂದರೆ ಸೆಮಿಫೈನಲ್ ನಾವು ಆಡಿದಂಥ ಟೀಮನ್ನೇ ನಾವು 11ಅನ್ನೇ ಬಹುತೇಕ ಆಡಿಸ್ತೀವಿ. ಈ ಸ್ಪಿನ್ ಏನು 4 ಸ್ಪಿನ್ನರ್ಗಳನ್ನು ಆಡಿಸುವಂಥ ಒಂದು ಟೆಕ್ನಿಕ್ ಏನಿದೆ, ನಾಳೆ ಕೂಡ ಅದನ್ನು ನಾವು ನೋಡ್ಬೋದು. ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ರವೀಂದ್ರ ಜಡೇಜಾ, ಅಕ್ಸರ್ ಪಟೇಲ್. ಸೊ ಈ 4 ಪ್ಲೇಯರ್ಗಳನ್ನು ನಾಳೆ ಆಡಿಸುವಂಥ ನಿರೀಕ್ಷೆ ಇದೆ. ಮೊಹಮ್ಮದ್ ಶಮಿ ಅವ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಈ ಪೇಸ್ ಅಟ್ಯಾಕನ್ನು ಅವರು ಸಂಭಾಳಿಸ್ತಾರೆ. ಸೊ ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಿಲ್, ರೋಹಿತ್ ಶರ್ಮಾ ಓಪನಿಂಗ್ ಪೇರ್ ಆಗಿರೋದು, ವಿರಾಟ್ ಕೊಹ್ಲಿ 1 ಡೌನ್, ಶ್ರೇಯಸ್ ಅಯ್ಯರ್ ಲಾಸ್ಟ್ ಮ್ಯಾಚಲ್ಲಿ ಎಲ್ಲರೂ ಕೂಡ ನಾವು ಹೊಗಳಿದ್ವಿ. ಬಟ್ ಶ್ರೇಯಸ್ ಅಯ್ಯರ್ ಅವರ ಆ 45 ಇದೆಯಲ್ಲ, ಅದು ಭಾಳ ಕ್ರೂಷಿಯಲ್ ಆಗಿತ್ತು. ಅದು ಭಾಳ ಮುಖ್ಯ ಆಗುತ್ತೆ ನಮಗೆ ಬ್ಯಾಟಿಂಗ್ ಲೈನಪ್ಪನ್ನು ಬಲಪಡಿಸೋದಕ್ಕೆ. ಸೊ ಇನ್ನು ಅಕ್ಸರ್ ಪಟೇಲ್ ಲೆಫ್ಟ್ ಹ್ಯಾಂಡ್ ಆಗಿ ಬಂದು ಒಂದು ವೆರೈಟಿಯನ್ನು ತರ್ತಾರೆ ಆ ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಿ. ರಿಷಬ್ ಪಂತ್ ಅವರು ಬರಬೇಕಾಗಿತ್ತು, ಬಟ್ KL ರಾಹುಲ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದ್ರಿಂದ ಸೊ ಅಲ್ಲಿ ಅಕ್ಸರ್ ಪಟೇಲ್ ಕೂಡ ಟಾಪ್ ಆರ್ಡರ್ ಬರ್ತಾ ಇರೋದ್ರಿಂದ ಆ ವೆರೈಟಿ ಸಿಗ್ತಾ ಇದೆ, ಲೆಫ್ಟ್ ಹ್ಯಾಂಡರ್ ಹಾಗೆಯೇ ರೈಟ್ ಹ್ಯಾಂಡರ್ ಕಾಂಬಿನೇಷನ್. ಸೊ ಇನ್ನು ಹಾರ್ದಿಕ್ ಪಾಂಡ್ಯ ನಿಮಗೆ ಗೊತ್ತಿದೆ, ಕೊನೆಯದಾಗಿ ಅವ್ರು ಮೊನ್ನೆ ಕೊಟ್ಟಂಥ ಟೆನ್ಷನ್, ಅದಾದಮೇಲೆ ಆ್ಯಡಮ್ ಝ್ಯಾಂಪಾಗೆ ಗಳಿಸಿದಂಥ ಸಿಕ್ಸರ್ಸ್ ಏನಿದೆ, ಇದೆಲ್ಲವೂ ಕೂಡ ಹಾರ್ದಿಕ್ ಪಾಂಡ್ಯ ನಮ್ಮ ಟೀಮ್ಗೆ ಟ್ರಂಪ್ ಕಾರ್ಡ್. ಒಂದಷ್ಟು ಓವರ್ ಬಂದು ಬಾಲ್ ಮಾಡ್ತಾರೆ, ಕ್ರೂಷಿಯಲ್ ವಿಕೆಟನ್ನು ಪಡೀತಾರೆ, ಫೀಲ್ಡಿಂಗ್ ಕೂಡ ಸೂಪರ್ ಆಗಿದೆ. ಸೊ ಹಾರ್ದಿಕ್ ಪಾಂಡ್ಯ ಒಬ್ಬ ಪ್ರಾಪರ್ ಫಿನಿಷರ್ ಆಗಿ ಜಡೇಜಾ ಜೊತೆಗೆ ರಾಹುಲ್ ಜೊತೆಗಿದ್ದಾರೆ. ಇನ್ನು ನಮ್ಮ ಕನ್ನಡಿಗ KL ರಾಹುಲ್ ಬಗ್ಗೆ ಮಾತನಾಡಲೇಬೇಕು. ಮೊನ್ನೆ ಅಷ್ಟೇ ಒಂದು ವಿಶೇಷವಾದಂಥ ದಾಖಲೆ ನಾವು ನೋಡ್ತಾ ಇದ್ವಿ. ಶಿಖರ್ ಧವನ್, ವಿರಾಟ್ ಕೊಹ್ಲಿ ಆದಮೇಲೆ ಫಾಸ್ಟೆಸ್ಟ್ ಆಗಿ ಅವರು ಗಳಿಸಿರೋದು 3000 ರನ್ ಏಕದಿನ ಮಾದರಿಯಲ್ಲಿ. ಸೊ ಹಾಗಾಗಿ ಅವರು ನಮ್ಮ ಟೀಮ್ಗೆ ಒಂದು ದೊಡ್ಡ ಒಂದು ಆಸ್ತಿ ಅಂತ ಹೇಳಬೇಕು. ಸೊ ಆಡಿದಂಥ ಎಲ್ಲ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ಓವರಾಲ್ ನಾಳೆಯ ಮ್ಯಾಚ್ನಲ್ಲಿ ಇನ್ನೊಂದು ನಮಗೆ ಪ್ಲಸ್ ಏನಂತಂದರೆ, ನ್ಯೂಜಿಲೆಂಡ್ ಸ್ವಲ್ಪ ಟ್ರಾವೆಲ್ ಮಾಡಿದೆ. ಅಂದರೆ ಪಾಕಿಸ್ತಾನಕ್ಕೆ ಹೋಗಿದೆ, ಲಾಹೋರಲ್ಲಿ ಆಡಿದೆ, ರಾವಲ್ಪಿಂಡಿ, ಗಡಾಫಿ ಸ್ಟೇಡಿಯಮಲ್ಲಿ ಆಡಿದ್ದಾರೆ. ಹಾಗಾಗಿ ಅವರಿಗೆ ಸ್ವಲ್ಪ ಆನ್ ಆ್ಯಂಡ್ ಆಫ್, ಅವರು ದುಬೈಯಲ್ಲಿ ರೆಗ್ಯುಲರಾಗಿ ಆಡಿಲ್ಲ, ಜೊತೆಗೆ ಒಂದಷ್ಟು ಟ್ರಾವೆಲ್ ಮಾಡಿರೋದ್ರಿಂದ ಅವರ ಟೈಮ್ ಕೂಡ ಒಂದಷ್ಟು ಕಟ್ ಆಗಿದೆ ಅಲ್ಲಿ. ಬಟ್ ಇವಾಗ ಸ್ವಲ್ಪ ರೆಸ್ಟ್ ಸಿಕ್ಕಿರೋದ್ರಿಂದ ಒಂದು 2-3 ಮ್ಯಾಚ್ ಅವರು ಕೂಡ ದುಬೈ ಕಂಡೀಷನ್ಗೆ ಸೆಟ್ ಆಗಿದ್ದಾರೆ. ಸೊ
ನಾಳೆ ನಾವು ಇಷ್ಟು ಮ್ಯಾಚ್ಗಳನ್ನು ದುಬೈಯಲ್ಲೇ ಆಡಿರೋದ್ರಿಂದ ಅದೇ ಗ್ರೌಂಡ್ನಲ್ಲಿ ನಮಗೆ ಹೆಚ್ಚಿನ ಈ ಕಂಡೀಷನ್ಸ್ ಬಗ್ಗೆ ಪಿಚ್ ಹೇಗೆ ವರ್ತಿಸುತ್ತೆ ಇದೆಲ್ಲವೂ ಕೂಡ ನಮಗೆ ಚೆನ್ನಾಗಿ ಸೆಟ್ ಆಗಿದೆ. ನ್ಯೂಜಿಲೆಂಡ್ ಕೂಡ ಈಗ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಭಾರತಕ್ಕೆ ಒಂದು ಹೆಚ್ಚಿನ ಎಡ್ಜ್ ಇದೆ ನಾಳಿನ ಮ್ಯಾಚ್ನಲ್ಲಿ. ಬಟ್ ಆಗಲೇ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಫೈನಲ್ ಅನ್ನೋದು ಯಾವತ್ತೂ ಕೂಡ ಫೈನಲ್ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಕಳೆದ 2 ಫೈನಲನ್ನು ನೋಡಿದ್ರೆ 2023 ಆಸ್ಟ್ರೇಲಿಯಾ ವಿರುದ್ಧ ನಾವು 2023 ಏಕದಿನ ಫೈನಲನ್ನು ಗುಜರಾತ್ನಲ್ಲಿ ಆಡಿದ್ವಿ. ಸೊ ಅದಾದಮೇಲೆ ಸೌತ್ ಆಫ್ರಿಕಾ ವಿರುದ್ಧ ನಾವು ಆಡಿದಂಥ T20 ವರ್ಲ್ಡ್ ಕಪ್, ಇದೆರಡಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಈ ಸಲ ನಮಗೆ ಹೆಚ್ಚಿನ ಒಂದು ಚಾನ್ಸ್ ಕಂಡು ಬರ್ತಾ ಇದೆ. ಯಾಕಂದರೆ ನಾವು ಇಡೀ ಟೂರ್ನಮೆಂಟ್ ಆಡಿದಂಥ ರೀತಿ, ಪಿಚ್ ಕಂಡೀಷನ್ಗೆ ಅಡ್ಜಸ್ಟ್ ಆಗಿರುವಂಥ ರೀತಿ. ಸೊ ನಮ್ಮ ಟೀಮ್ ಇಂಡಿಯಾ ನಾಳೆ ಮತ್ತೊಂದು ICC ಟ್ರೋಫಿಗೆ ಮುತ್ತಿಕ್ಕುವಂಥ ಒಂದು ಸುವರ್ಣಾವಕಾಶ ಇದೆ. ಬಟ್ ಕೊನೆಯ ಕ್ಷಣದ ಏನಾದರೂ ಟ್ವಿಸ್ಟ್ ಆಗದೇ ಇರಲಿ ಅನ್ನೋದೇ ನಮ್ಮೆಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳ ಆಶಯ. ಸೊ ಭಾನುವಾರದ ಬ್ಲಾಕ್ ಬಸ್ಟರ್ ಹೇಗಿರುತ್ತೆ, ನಿಮ್ಮ ನಿರೀಕ್ಷೆ ಏನು? ಯಾರು ನಾಳೆ ಸೆಂಚುರಿ ಗಳಿಸ್ಬೋದು, ಯಾರು ಹೆಚ್ಚಿನ ವಿಕೆಟನ್ನು ಪಡೀತಾರೆ, ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಮೆಸೇಜ್ ಏನು ಟೀಮ್ ಇಂಡಿಯಾಗೆ ಅದನ್ನು ಕೂಡ ಹೇಳಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.